ಎಸ್.ಎಲ್. ಭೈರಪ್ಪನವರ ಹುಟ್ಟೂರು ಸಂತೆ ಶಿವರದಲ್ಲಿ ನೀರವ ಮೌನ ಆವರಿಸಿದೆ. ಅವರ ಹುಟ್ಟೂರು ಇದು. ಅವರಲ್ಲೇ ಬಾಲ್ಯದಲ್ಲಿ ಹುಟ್ಟಿ ಬೆಳೆದಿದ್ದು ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಅಲ್ಲೇ ಮುಗಿಸ್ತಾರೆ ಅವರು. ಸಂತೆ ಶಿವರದಿಂದ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಗ್ರಾಮಸ್ಥರು. ಭೈರಪ್ಪ ಹುಟ್ಟೂರು ಸಂತೆ ಶಿವರದಲ್ಲಿ ದುಃಖ ಮಡುಗಟ್ಟಿದೆ, ನೀರವ ಮೌನ ಆವರಿಸಿದೆ. ಯಾಕಂದರೆ ಹಾಸನ ಆದಮೇಲೆ ಅಂದರೆ ಅಲ್ಲಿ ಸಂತೆ ಶಿವರ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿ ಬಾಲ್ಯವನ್ನು ಕಳೀತಾರೆ. ಅದಾದಮೇಲೆ ಪ್ರೌಢ ಶಿಕ್ಷಣವನ್ನು ಕಾಲೇಜು ಮೈಸೂರಿನಲ್ಲಿ ಮುಗಿಸ್ತಾರೆ ಅವರು. ಆಮೇಲೆ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ಹಾಗಾಗಿ ಜಾಸ್ತಿ ಅವರು ಮೈಸೂರಿನಲ್ಲೇ ಕಳೆದಂಥ ದಿನಗಳು. ಸಂತೆ ಶಿವರದಲ್ಲಿ ಅಂದರೆ ಅಲ್ಲಿನ ಗ್ರಾಮಸ್ಥರು ಈಗ ಮೈಸೂರಿಗೆ ಬರ್ತಾ ಇದ್ದಾರೆ. ಮೈಸೂರಿನ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಬಹಳ ದುಃಖಿತರಾಗಿದ್ದಾರೆ ಅವರ ಬಂಧುಗಳು ಮತ್ತು ಸಾಹಿತ್ಯ ಪ್ರೇಮಿಗಳು. ಮೈಸೂರಿನಲ್ಲೂ ಕೂಡ ಈಗ ಎಲ್ಲ ವ್ಯವಸ್ಥೆನ ಮಾಡಿಕೊಳ್ತಾರೆ ಅಂತಿಮ ದರ್ಶನಕ್ಕೆ. ಮೊದಲು ಬೆಂಗಳೂರಲ್ಲಿ, ಅದಾದಮೇಲೆ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಹಾಸನದ ಸಂತೆ ಶಿವರ ಏನಿದೆ ಅವ್ರ ಊರಿದು. ಸಂತೆ ಶಿವರ ಅಂತಿದೆ ನೋಡಿ, ಬೋರ್ಡೆ ಕಾಣಿಸ್ತಾ ಇದೆ ಅಲ್ಲಿ. ಅವ್ರ ಊರಿದು. ಹುಟ್ಟೂರನ್ನು ಕೂಡ ಯಾವತ್ತೂ ಮರ್ತಿರಲಿಲ್ಲ ಅವರು. ಇತ್ತೀಚೆಗೆ ಅಲ್ಲಿನೇ ಒಂದು ಸನ್ಮಾನ ಗೌರವವನ್ನು ಸ್ವೀಕರಿಸಿದರು. ಆ ಗ್ರಾಮಸ್ಥರಿಗೂ ಕೂಡ ಬಹಳ ಹೆಮ್ಮೆ, ಗರ್ವ, ಅಭಿಮಾನ ಇತ್ತು ಅವ್ರ ಮೇಲೆ. ನಮ್ಮ ಊರಿನವ್ರ ಹೆಸರು ಭೈರಪ್ಪನವರು ಅಂಥೇಳಿ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ನಟರಾಗಿರುವಂಥ ಅನಂತನಾಗ್ ಸರ್ ಇದ್ದಾರೆ. ಸರ್, ಬಹಳ ನೋವಿನ ಸಂಗತಿ. ಅಕ್ಷರ ಮಾಂತ್ರಿಕ ನಮ್ಮನ್ನು ಅಗಲಿದ್ದಾರೆ ಸರ್. ಅವರ ಸಾಹಿತ್ಯ, ಅವರ ಬರವಣಿಗೆ, ಅವರ ಸಾಹಿತ್ಯ ಕೃಷಿ ನೋಡ್ತಾ ಹೋದರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಸರ್, ಈ ಸಂದರ್ಭದಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ? ಬಹಳ ಬಹಳ ಬೇಸರವಾಗ್ತಿದೆ. ರಮಾಕಾಂತ್ ಅವರ ಸರ್, ಪ್ರಭು ಅಂತ ಸರ್, ಪ್ರಭು ಅಂತ. ಪ್ರಭು ಎಸ್ ಸರ್. ಬಹಳ ಬೇಸರ ಆಗ್ತಿದೆ ಪ್ರಭು ಅವರ. ಏನು ಹೇಳೋದು. ಹಾಂ ಸರ್. ಅದು ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಒಳ್ಳೆ ದಿವಸಗಳು ಅಂತ ನಾವು ಅಂದ್ಕೊಳ್ಳೋದು. ಈ ಮಧ್ಯವೇ ಹಿಂಗಾಯ್ತು ಅಂತ ಇವತ್ತು ಬಹಳ ಬೇಸರವಾಯಿತು. ಅವರನ್ನ ಏನು ಬಾಲ್ಯದಿಂದನೇ, ಅಂದ್ರೆ ನಾನು 16-18 ಇರುವಾಗಿಂದ ಅವರ ನಾಯಿ ನೆರಳು ಕಾದಂಬರಿ ಆಧಾರಿತ ನಾಟಕದಲ್ಲಿ ಪಾರ್ಟ್ ಮಾಡಿದ ನಂತರ ಅವ್ರ ಎಲ್ಲಾ ಕಾದಂಬರಿಗಳನ್ನು ಓದಿದ್ದೆ. ಮತದಾನ ಅವರ ಕಾದಂಬರಿ ಆಧಾರಿತ ಚಿತ್ರದಲ್ಲೂ ಪಾರ್ಟ್ ಮಾಡಿದ್ದೆ. ಅವರ ಎಲ್ಲಾ ಕಾದಂಬರಿಗಳು ವಿಶೇಷವಾಗಿ ನನ್ನ ಬಹಳ ಫೇವರೇಟ್ಸ್ ಅಂದ್ರೆ ಅದರಲ್ಲಿ ಅವರು ಬರೆದ ಭಿತ್ತಿ, ಅದು ಒಂದು ಹೃದಯ ದುರಾವಕವಾದಂತ ಅವರ ಅನುಭವಗಳು. ಅದನ್ನ ಎಲ್ಲ ಯಾವ ಒಂದು ಅದರಲ್ಲಿ ಯಾನ ಅಲ್ಟಿಮೇಟ್ ಅಂತ ನಾನು ಅದನ್ನ ಬಹಳ ಸಲ ಓದಿದ್ದೇನೆ ನಾನು. ಅದನ್ನು ಯಾರಾದ್ರೂ ನಾವೆಲ್ಲ ಬಹಳ ಸ್ನೇಹಿತರೆಲ್ಲ ಕೂತ್ಕೊಳ್ಳೋದು, ಅದನ್ನೇನಾದ್ರು ಬೇರೆ ಎಲ್ಲ ಚಿತ್ರಗಳನ್ನು ಮಾಡಬಹುದು, ಸಿನಿಮಾಗಳನ್ನ ಅವರ ಕಾದಂಬರಿ ಆಧಾರಿತ. ಆದ್ರೆ ಈ ಸ್ಪೇಸ್ ಮೇಲೆ ಮಾಡುವಂತದ್ದು ಇಸ್ರೋ ಅಥವಾ ನಾಸಾದಲ್ಲಿ ಹೋಗಿ ಮಾಡ್ಬೇಕೆ ಹೊರತು ಅಲ್ಲೋಗಿ ಅದನ್ನ ಅಭ್ಯಾಸ ಮಾಡಿ ಅವರು ಬರೆದಿದ್ದಂತಹ ಒಂದು ಪ್ರಚಂಡ ಕಾಲ್ಪನಿಕ ಒಂದು ಚಿತ್ರ ಯಾನ. ಅದು ಈ ಜಗತ್ತು, ಈ ಆಕಾಶ ಅದ್ರ ಕುರಿತಿದೆ. ಅದು ಯಾವತ್ತೂ ಹಿಂದೆ ಬಾರದಂತ ಒಂದು ಸ್ಪೇಸ್ ಶಿಪ್ ಅಲ್ಲಿ ಒಂದು ಗಂಡು ಒಂದು ಹೆಣ್ಣು ಹೇಗೆ ಪ್ರಯಾಣಿಸ್ತಾರೆ ಅನ್ನುವ ಒಂದು ಭಯಾನಕವಾದ ಅದು ಅಂತ ಒಂದು ಕಾಲ್ಪನಿಕವಾಗಿ ಬಹಳ ಪ್ರಖರವಾದ ಪ್ರಚಂಡವಾದ ಒಂದು ಕಾದಂಬರಿನ ಅವರು ಬರೆದಿದ್ರು. ಅದು ಅವರಲ್ಲಿ ಅದು ಓದಿದ ನಂತರ ಅಂತೂ ಅವರ ಬಗ್ಗೆ ಇರುವ ಪೂಜ್ಯ ಭಾವನೆ 100 ಪಟ್ಟಾಯ್ತು. ಅಷ್ಟು ಅವರ ಜ್ಞಾನ, ಅವರ ಹಿನ್ನೆಲೆ ಅವೆಲ್ಲ ನೋಡಿ ಅಷ್ಟು ಅವರನ್ನ ಪೂಜ್ಯ ಭಾವನೆಯಿಂದ ನಾನು ನೋಡ್ತಿದ್ದೆ. ಅವರು ಇವತ್ತಿಲ್ಲ ಅಂತ ಕೇಳಿದ ಬೇಸರ. ನಿಜ ನಿಜ ಸರ್. ಅವರ ಸಾಹಿತ್ಯ ಏನಿತ್ತು ಸರ್, ಅವ್ರ ಬರವಣಿಗೆ ಏನಿತ್ತು, ಈ ವಾಸ್ತವಿಕತೆ ಮತ್ತು ಸಂಶೋಧನೆಯಿಂದ ಕೂಡಿರ್ತಾ ಇತ್ತು ಅಂತ. ಅವೆಲ್ಲ ನಾನು ಈ ಸಂದರ್ಭದಲ್ಲಿ ಅದ್ರ ಮೇಲೆ ಯಾವ್ದು ವಾಸ್ತವ, ಯಾವ್ದು ಕಲ್ಪನೆ, ಯಾವ್ದು ರಿಯಾಲಿಟಿ, ಯಾವ್ದು ಅಲ್ಲ, ಯಾವ್ದು ಅವೆಲ್ಲ ಅದು ದಟ್ಸ್ ಪಾಯಿಂಟ್ಸ್ ಆಫ್ ವ್ಯೂ ಫಾರ್ ಡಿಸ್ಕಷನ್, ಬಟ್ ನಾಟ್ ಈ ಸಮಯದಲ್ಲ. ಅದು ಅವರ ಒಂದು ಕಾದಂಬರಿ ಎಲ್ಲ ಗುಡ್ಡೆ ಹಾಕಿ ಕೂತ್ಕೊಂಡು ತಗೊಂಡು ಒಂದೊಂದಾಗಿ ತಗೊಂಡು ಒಂದು ಬೆಳಿಗ್ಗಿಂದ ಸಂಜೆ ತನಕ ಅದ್ರ ಬಗ್ಗೆ ಮಾತಾಡಬಹುದು, ಚರ್ಚಿಸಬಹುದು. ಅದಕ್ಕೆ ಅಂತ ಅದನ್ನು ಚೆನ್ನಾಗಿ ಓದಿದ ಪಾಂಡಿತ್ಯ ಇದ್ದವರೇ ಬರಬೇಕು ಹೊರತು ನಾವು ನನ್ನಂತ ಸಿನಿಮಾ ನಟರಿಗೆಲ್ಲ ಹೇಳಿದ್ದಲ್ಲ. ಒಂದು ಎರಡನೇದು ಅವರ ನಾನು ಇಷ್ಟವಾದದ್ದು ನಾನು ಹೇಳಿದೆ ಯಾನ. ಅದು ಒಂದು ಕಾದಂಬರಿ ಅದು. ಆಮೇಲೆ ಅವ್ರ ಬಗ್ಗೆ ಏನು ಅವ್ರ ಮುಂದೆ ನಿಂತ್ಕೊಳ್ಳೋಕೆ ಯೋಗ್ಯತೆ ಇದೆಯಾ ನಮ್ಗೆ ಅಂತ ಅನಿಸೋದು, ಅಂತ ಪರ್ಸನಾಲಿಟಿ.
ಅವ್ರದ್ದು 94 ವಯಸ್ಸು. ಕಳೆದ ವರ್ಷವೇ ಅವರ ಬಗ್ಗೆ ಹ್ಮ್ ಯಾರೋ ಕೇಳ್ಬಿಟ್ಟಿದ್ರು ಮೈಸೂರಲ್ಲಿ ಅವ್ರ ಜನ್ಮ ದಿವಸದ್ದು. ನಿಮ್ಮ ಆರೋಗ್ಯ, ನಿಮ್ಮ ಇದಕ್ಕೆ ಏನು ಕಾರಣ ಅಂತೆಲ್ಲ ಕೇಳಿದ್ದಕ್ಕೆ ಅವ್ರು ನಗ್ನಗ್ತಾ ಉತ್ತರ ಕೊಟ್ಟಿದ್ರು. ಹ್ಮ್ ಅದು ಏನೋ ದೃಷ್ಟಿ ಆಗ್ಬಿಡ್ತೇನೋ ಅಷ್ಟು ಬೇಗ ಹೌದು ಹೌದು ಈ ವರ್ಷ. ಸರ್, ಈಗ ಮತದಾನ 1965 ಬಂತಲ್ಲ ಸರ್ ಕಾದಂಬರಿ. ನೀವು ಆ ಒಂದು ಗಳಿಗೆ ನೆನೆಸ್ಕೊಳ್ಳೋದಾದ್ರೆ ತಾವು ಕೂಡ ಅದನ್ನ ಅಧ್ಯಯನ ಮಾಡಿದ್ರಿ. ಅವ್ರು ಬರ್ದಿದ್ದು 1965, ಅದು ಆಗಿದ್ದು 2000 ಅಲ್ಲಿ. ಅದೇ ಹೌದು ಹೌದು ಅಂದ್ರೆ ಅವ್ರು ಬರೆದಂತಹ ಸಮಯ ಬೇರೆ ಹ್ಮ್ ಅಥವಾ ಹಿನ್ನೆಲೆ ಬೇರೆ, ಹ್ಮ್ ಅದು ಚಿತ್ರ ಆದಂತಹ ಹಿನ್ನೆಲೆ ಬೇರೆ, ಹ್ಮ್ ಸಮಯವೇ ಬೇರೆ. ಹ್ಮ್ ಅದು ಬಹುಶಃ ಅವರು ಬರೆದು 1965 ಆ ಟೈಮ್ ಅಂತಂದ್ರೆ ನೀವು ಅಲ್ವಾ, ನೀವು ಅಂದಿದ್ದು 1965 ಅಲ್ವಾ? ಹೌದು ಹೌದು ಆವಾಗ ರೀತಿ ನಂತರ ಬದಲಾಗ್ತಾ ಇರ್ತದಲ್ಲ ರಾಜಕಾರಣದ. ಕರೆಕ್ಟ್ ಕರೆಕ್ಟ್. ಬಟ್ ಅದರದ್ದು ಆದರೆ ತಾತ್ವಿಕವಾಗಿ ಅದು ನಿಜ. ಹ್ಮ್ ಅಂದ್ರೆ ರಾಜಕಾರಣವೇ. ಹ್ಮ್ ಆ ರಾಜಕಾರಣದಲ್ಲಿ ಯಾರು ಹಿಂದಿರ್ತಾರೆ, ಯಾರು ಮುಂದಿರ್ತಾರೆ. ಹ್ಮ್ ಕೆಲವು ಸಲ ಮುಂದಿದ್ದವರು ಅಧಿಕಾರ ವಹಿಸಿ ಎಲ್ಲ ಮಾಡ್ತಾರೆ. ಅದು ಕೆಲವರಿಗೆ ಅದು ಪಾಸಿಟಿವ್ ಆಗಿ ಹ್ಮ್ ಅಂದ್ರೆ ಅದರ ಪ್ರತಿಕ್ರಿಯೆ ಆಗ್ತದೆ. ಕೆಲವರಿಗೆ ನೆಗೆಟಿವ್ ಆಗಿ ಆಗ್ತದೆ. ಅದು ನೆಗೆಟಿವ್ ಆದಾಗ ಏನು ಅಂದ್ರೆ ಒಬ್ಬ ಹ್ಮ್ ಅಂದ್ರೆ ಎಲ್ಲ ಅದರ ಹಾಡಲ್ಲೇ ಇದೆಯಲ್ಲ, ನಿಜ ಕೈ ನಡೆಯೋ ಕಾಲ, ಕೈಗೊಬ್ಬ ಕಾಲ್ಗೊಬ್ಬ, ಕೈ ಸೋತ ಯಾರು ಇರೋದಿಲ್ಲ ಅನ್ನೋ ರೀತಿ. ನಿಜ ನಿಜ ನಿಜ. ಅದನ್ನ ಅವರು ತುಂಬಾ ಚೆನ್ನಾಗಿ ಆ ಕಥೆಯಲ್ಲಿ ಹ್ಮ್ ಅದಕ್ಕೆ ಅದೊಂದೊಂದು ಸನ್ನಿವೇಶಕ್ಕೆ ತಕ್ಕಂತೆ ಇತ್ತು ಆ ಸಂದರ್ಭದಲ್ಲಿ 1965-70 ಮೇ ಬಿ. ಹೌದು ಹೌದು. ಅಂದ್ರೆ ಅದು ರಾಜಕೀಯ ಬದಲಾಗ್ತಾ ಇರ್ತದಲ್ಲ. ಹ್ಮ್ 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 ಹಾಗಾಗಿ ಅದು ಬೇರೆ ಅವರ ಬರಹಗಳು ಒಂದೊಂದು ಕಾಲ್ಪನಿಕವಾದದ್ದು, ಪುರಾಣದ್ದು, ಐತಿಹಾಸಿಕವಾದದ್ದು, ಸಾಮಾಜಿಕವಾದದ್ದು, ಎಲ್ಲಾ ರೀತಿಯ ಕಾದಂಬರಿಗಳನ್ನು, ನವರಸ ಅಂತಾರಲ್ಲ, ಹೌದು ಎಲ್ಲ ರಸಭರಿತ ಕಾದಂಬರಿಗಳನ್ನು, ಕಥಾನಕಗಳನ್ನು ಅವರು ಬರೆದಿದ್ದಾರೆ. ಅದನ್ನು ಓದುವ ಭಾಗ್ಯ ನಮ್ದಾಗಿತ್ತು. ನಿಜ. ಇವತ್ತು ನಾವೆಲ್ಲರೂ ಬಡವಾಗ್ಬಿಟ್ಟಿದ್ದೀವಿ ಅದನ್ನು. ನಿಜ ನಿಜ ಸರ್, ನಿಜ ಸರ್. ಅವರ ಕಾದಂಬರಿ ಬರೀ ಕಥೆ ಅಂತ ಅನಿಸ್ತಾ ಇರಲಿಲ್ಲ ಸರ್. ಓದ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ಸಮಾಜ ಅಥವಾ ಅಲ್ಲಿ ನೈಜತೆ ಮೇಲೆ ಬರೆದಿದ್ದು. ಕರೆಕ್ಟ್. ನೈಜ, ಅದಕ್ಕೆ ನಾ ಹೇಳಿದೆ, ಬಾಕಿ ಎಲ್ಲವೂ ನೈಜತೆ ಮೇಲೆ ಅದು ಕಾಲ್ಪನಿಕವಾಗಿ ಅಂದ್ರೆ ಕಲ್ಪನೆಯಲ್ಲೂ ಅಸಾಧ್ಯವಾದ ಕಲ್ಪನೆ ಮಾಡಿ ಬರೆದಿದ್ದವರು ಅಂದ್ರೆ ಯಾನ. ಆಕಾಶ ಅಂದ್ರೆ ಎಂಡ್ಲೆಸ್ ಅಂತ, ಸ್ಕೈ ಇಸ್ ದ ಲಿಮಿಟ್ ಅಂತ ಸಾಮಾನ್ಯವಾಗಿ ಅಂತಾರೆ. ಸ್ಕೈ ಇಸ್ ನಾಟ್ ದ ಲಿಮಿಟ್ ಅಂತ ಅದರಲ್ಲಿ ಅವರು ಬರೆದ್ರು. ಸ್ಕೈ ಇಸ್ ನಾಟ್ ದ ಲಿಮಿಟ್ ಬಿಕಾಸ್ ಇಟ್ಸ್ ಎಂಡ್ಲೆಸ್, ಅಲ್ಲಿ ಹೋಗ್ತಾ ಇರ್ತದೆ ಅಂತ. ಎಲ್ಲ ಈಗ ಸ್ಪೇಸ್ ಶಿಪ್, ಅದು ಅಮೆರಿಕಾದಿಂದಾಗಲಿ ನಮ್ಮ ಇಂಡಿಯಾದಿಂದಾಗಲಿ, ನಾವು ಆ ಸ್ಪೇಸ್ ಶಿಪ್ ಯಾರು ಕಳಿಸಿದ್ದೀವಿ ಅವರು ವಾಪಸ್ ಬರ್ತಾರೆ ಅನ್ಕೊಂಡು ಕಳಿಸ್ತೀವಿ. ಆದ್ರೆ ಇಲ್ಲಿ ಇಬ್ಬರನ್ನ ಅವ್ರು ಕಳಿಸ್ತಾರೆ, ಒಂದು ಹೆಣ್ಣು ಒಂದು ಗಂಡು. ಅವರಿಬ್ರು ವಾಪಸ್ ಬರೋದಿಲ್ಲ ಅಂತ ಗೊತ್ತಿದೆ ಅವರಿಗೆ. ಅದು ಇದು ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನಾವು ರಿಜಿಸ್ಟರ್ ಮಾಡ್ತೀವಿ, ಏನ್ ಆಗ್ತಾ ಇದೆ ಸ್ಪೇಸ್ ಅಲ್ಲಿ, ಆಕಾಶದಲ್ಲಿ ಅನ್ನೋದನ್ನ ತಿಳಿಸ್ತಿರ್ತೀವಿ ಭೂಲೋಕಕ್ಕೆ ಅಂತ ಹೇಳಿ. ಅವರಿಬ್ಬರು ಸಂತಾನಗಳು ಈ ರೀತಿ ಯೋಚನೆ ಕೂಡ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅಂತ ಕಲ್ಪನೆಯನ್ನು ಮಾಡಿ ಬರೆದು ಒಂದು ಯಾನ ಕಾದಂಬರಿಯನ್ನ ಹೆಣೆದಿದ್ದು ಸಾಧ್ಯವಾಗಿದ್ದು ಓನ್ಲಿ ಎಸ್ ಎಲ್ ಭೈರಪ್ಪನವರಿಗೆ. ಹೌದು ಹೌದು ಹೌದು, ನಿಜ ಸರ್. ಈಗ ಆಯಾ ತಲೆಮಾರಿಗೆ ಸಂಬಂಧಪಟ್ಟಂತೆ, ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಅವರ ಸಾಹಿತ್ಯ ಕೃಷಿ ಮೂಡಿ ಬರ್ತಾ ಇದ್ವು ಅನ್ನೋದು. ಹೌದು, ಮೆಚುರಿಟಿ ಇತಿಹಾಸದ ಕುರಿತು ಆಗ್ಲಿ ಅಥವಾ ಪುರಾಣದ ಕುರಿತಾಗ್ಲಿ, ಧರ್ಮದ ಕುರಿತಾಗ್ಲಿ, ನಮ್ಮ ರಾಮಾಯಣ ಮಹಾಭಾರತದ ಕುರಿತಾಗ್ಲಿ, ಕರೆಕ್ಟ್, ಯಾವ ವಿಚಾರವನ್ನು ಅವರು ಬಿಟ್ಟಿದ್ದಾರೆ ಹೇಳಿ. ನಿಜ ನಿಜ ನಿಜ. ಎಲ್ಲಾ ಬಗ್ಗೆ, ಎಲ್ಲಾ ವಿಚಾರದ ಬಗ್ಗೆ ಯೋಚನೆ ಮಾಡಿ ಬರೋದು ಅಂದ್ರೆ ಒಂಥರ ಡ್ಯೂರಿಂಗ್ ಮೈ ಲೈಫ್ ಟೈಮ್, ನನ್ನ ಜೀವಮಾನದಲ್ಲಿ ಎಲ್ಲಾ ವಿಷಯಗಳನ್ನು ಚರ್ಚಿಸ್ತಿರ್ತೀನಿ ಅನ್ನೋಂತ ಒಂದು ಪಣ ತೊಟ್ಟ ಹಂಗೆ ಅಲ್ವಾ, ಅನ್ಸೋದಿಲ್ವಾ? ನಿಜ ಸರ್, ಖಂಡಿತ, ಕರೆಕ್ಟ್, ಖಂಡಿತ ಖಂಡಿತ. ಹಾಗೆ ಅದಕ್ಕೆ ಸರ್, ಮುಖಾಮುಖಿ ಯಾವಾಗಾದ್ರೂ ಭೇಟಿಯಾದಂತ ಸಂದರ್ಭ ಇದೆ ಸರ್? ಒಂದೆರಡು ಸಂದರ್ಭ ಅಷ್ಟೇಪ್ಪ. ಅವ್ರನ್ನ ಯಾಕಂದ್ರೆ ಅವ್ರ ಜೊತೆ ಇರೋಕ್ ಭಯ ಆಗ್ತಿತ್ತು. ಏನು ಕ್ಷುಲ್ಲಕವಾದ ಮಾತಾಡೋದಕ್ಕೂ ಧೈರ್ಯ ಆಗ್ತಿರ್ಲಿಲ್ಲ. ಕ್ಷುಲ್ಲಕ ಅಂತವ್ರ ಪಾಂಡಿತ್ಯದ ಮುಂದೆ ಏನ್ ಕ್ಷುಲ್ಲಕ ಮಾತು, ಲೋಕಾಭಿರಾಮವಾಗಿ ಮಾತಾಡೋಂದ್ರೆ ಟೀ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಕಾಫಿ ತಗೋತೀರಾ, ಹಂಗೆಲ್ಲ ಮಾಡೋದಕ್ಕಾಗುತ್ತಾ? ಕರೆಕ್ಟ್ ಕರೆಕ್ಟ್. ಎಲ್ಲ ಅವ್ರ ಬಗ್ಗೆ ಯಾವ ವಿಚಾರ ಚರ್ಚಿಸೋಣ ಅಂತ
ಅವರು ನೀವು ಮಾತಾಡ್ತೀರಿ ಅಥವಾ ಅಂತ ಅವರು ನಾವು ಕೀಳರಿಮೆ ಅನುಭವಿಸಬಾರ್ದು ಅಂತ ಅವ್ರೇನು ಕೇಳೋಕೆ ಹೋಗ್ತಿರ್ಲಿಲ್ಲ. ಹಾಂ ಹಾಂ ನಾವು ನಮ್ ಜಾಣತನ ತೋರ್ಸೋಕೆ ಏನ್ ಜಾಣತನ ಮಾತಾಡಬಹುದು ಹೌದು. ಯೋಚನೆ ಮಾಡಬೇಕಾಗ್ತಿತ್ತು. ಅಲ್ಲ ಅಲ್ಲಿ ಕೂತಾಗ ಬರೀ 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 ಸಾಹಿತ್ಯದ ವಿಚಾರಗಳ ಬಗ್ಗೆನೇ ಅದು ಬರ್ತಾ ಇತ್ತು ಅಂತ ಸರ್, ಅದು ಬಂದ್ಬಿಡುತ್ತೆ ಅಂತ ಅವ್ರ ಜೊತೆಗಿದ್ರೆ. ಅದು ಸಾಹಿತಿಗಳಿಗೆ ಸುಲಭ. ಅದು ಅಂದ್ರೆ ಈಗ ನನ್ನ ಸಾಹಿತ್ಯ ನಾನು ಬೇರೆಯವರ ಸಾಹಿತ್ಯವನ್ನು ನಾನು ಬಾಯ್ಪಾಠ ಮಾಡಿ ಒಪ್ಪಿಸಿದವನೇ ಹೊರತು. ಹೌದು ಹೌದು. ಈಗ ಮತ್ತೆ ನಾನೇನ್ ಮಾತಾಡೋದು ಈಗ? ಈಗ ಅವ್ರು ಬಂದ್ರು, ಕಂಬಾರವ್ರು ಬಂದ್ರು, ಕೂತು ಮಾತಾಡಿದ್ರು ಅಂದ್ರೆ ನಾವು ಕೇಳೋಕೆ ರೆಡಿ. ಅಥವಾ ಬೇರೆಯವರೆಲ್ಲ ಅದು ದೊಡ್ಡ ದೊಡ್ಡ ನಮ್ಮ ಸಾಹಿತಿಗಳ ಜೊತೆ ಇವರು ಕೂತಿದ್ದಾರೆ, ಅವ್ರ ಮಾತು ಏನ್ ಮಾತಾಡ್ತಾರೆ ಅನ್ನೋದು ಕೇಳೋದಕ್ಕೆ ನಾವು ಅರ್ಹರು. ಅದು ನಾವೇ ಅಲ್ಲಿ ಕೂತ್ಕೊಂಡು ಚರ್ಚಿಸೋದಕ್ಕೆ ಅರ್ಹರೋ ಅನ್ನೋದು ಯೋಚನೆ ಮಾಡ್ಬೇಕು ಅಷ್ಟೇ. ನಿಜ 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 ಸರ್. ಈಗ ಕನ್ನಡ ಸಿನಿಮಾ ರಂಗದಲ್ಲಿ ನಿಮ್ಮ 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 ಸಿನಿಮಾಗಳನ್ನ ಹೇಳಬೇಡಿ ಸಭಾ, ಸದ್ಯ ನೆನಪಿಸಲೇಬೇಡಿ ಸದ್ಯ. ಅಲ್ಲ, ಈಗ ಒಂದು ದಂತಕಥೆಯಾಗಿ ಉಳಿತಾರ ಭೈರಪ್ಪನವರಂತೂ ದಂತಕಥೆ ಯಾಕೆ, ಜೆನ್ವಿನ್ ಅವ್ರ ಬಗ್ಗೆ ಸಿನಿಮಾಗಳು, ಡಾಕ್ಯುಮೆಂಟ್ರೀಸ್ ಎಲ್ಲ ಇವೆ, ಅವರ ಬರಹವೇ ಇದೆ. ನೈಜ ಕತೆ, ದಂತಕಥೆ ಯಾವಾಗ ಅಂತೀವಿ ಅಂದ್ರೆ ಅದು ಯಾವ್ದೋ ಎಂದೋ ಆಗೋಗಿದ್ದು, ಅಂದ್ರೆ ಗಂಧರ್ವ ಲೋಕ ಅಥವಾ ಯಕ್ಷರ ಲೋಕ ಆ ರೀತಿ. ಇದು ದಂತಕಥೆ ಅಲ್ಲ, ಇದು ನೈಜ ಕತೆ. ಅಷ್ಟೇ. ನಿಜಕ್ಕೂ ಭಾಳ ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ಭಾಳ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಇದು ಹಿರಿಯ ನಟ ಅನಂತ್ ನಾಗ್ ಅವರೊಟ್ಟಿಗೆ ಕಳೆದಂಥ ಕೆಲವೊಂದಿಷ್ಟು ಕ್ಷಣಗಳು. ಅವರ ಕಾದಂಬರಿ ಆಧಾರಿತ ಸಿನಿಮಾದಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ. ಮತದಾನ ಅನ್ನುವಂಥದ್ದು 1965ರಲ್ಲಿ ಕಾದಂಬರಿ ಬರೀತಾರೆ, ಬಟ್ 2010ರಲ್ಲಿ ಅದು ಸಿನಿಮಾ ಆಗುತ್ತೆ. ಹಾಗೆಯೇ ಯಾನ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಕೂಡ ಆಗಿ ಬರುತ್ತೆ. 2014ರಲ್ಲಿ ಕಾದಂಬರಿ ಬರುತ್ತೆ, ಅದಾದಮೇಲೆ ಅದನ್ನು ಸಿನಿಮಾವನ್ನು ಮಾಡ್ತಾರೆ. ಮತ್ತು ನಾಯಿ ನೆರಳು ಏನಿದೆ ಅದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಒಂದು ಸಿನಿಮಾ ಆಗಿದೆ. ಅದರ ಜೊತೆಗೆ ವಂಶವೃಕ್ಷ ಕೂಡ ಸಿನಿಮಾಗೆ ಮೂಡಿ ಬಂದಿದೆ. ಹೀಗೆ 14 ಭಾಷೆಗಳಿಗೆ ನೋಡಿ ಅವರ ಕಾದಂಬರಿಗಳು 14 ಭಾಷೆಗಳಿಗೆ ಅನುವಾದ ಆದಂಥ ಉದಾಹರಣೆಗಳಿದ್ದಾವೆ. ಅದು ದಾಟು ಅನ್ನುವಂಥ ಕಾದಂಬರಿ ಅತ್ಯದ್ಭುತವಾಗಿ ಮೂಡಿ ಬಂದಿರುವಂಥ ಕಾದಂಬರಿ. ಈಗಲೂ ಕೂಡ ಅದು ಜನಜನಿತವಾಗಿದೆ.